ಸ್ನೇಹಿತರೆ, ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗದ ಹತ್ತಿರ ಸಮೀಪ ಇರುವಂತ ಗೊರವಿಗೊಂಡನಹಳ್ಳಿ ಹಾಗೂ ಕೆಲ್ಲೋಡು ಸಮೀಪ ಒಂದು ದೇವಸ್ಥಾನ ಇದೆ ಸ್ನೇಹಿತರೆ. ಇದು ನೋಡಿರ್ಲಿಕ್ಕೆ ಸಾಧ್ಯ ಇಲ್ಲ ಅನ್ಸುತ್ತೆ, ಅಂತ ಒಂದು ಒಳ್ಳೆಯ ಸ್ಥಳದಲ್ಲಿ ಇದಿದೆ. ಇಲ್ಲಿ ಸುತ್ತ ನೋಡಿದ್ರು ಕೂಡ ಗುಡ್ಡಗಾಡು ಪ್ರದೇಶ ಇದೆ, ತುಂಬಾ ಶಾಂತಿ ಇದೆ ಅಂತ ಒಂದು ಸ್ಥಳದಲ್ಲಿ ನಾನು ಇವತ್ತ ಇದ್ದೇನೆ. ಇದ್ರ ಬಗ್ಗೆ ನನಗೆ ಅಷ್ಟಾಗಿ ಗೊತ್ತಿಲ್ಲ. ಇದರ ಒಂದು ಭಕ್ತರಾದಂತಹ ನಮ್ಮ ತ್ರಿಕಾರಂ ಚಿತ್ರದ ನಿರ್ಮಾಪಕರು ಆದಂತಹ ಹಾಗೂ JDS ಪಕ್ಷದ ತಾಲೂಕು ಅಧ್ಯಕ್ಷರಾದಂತಹ ಗಣೇಶ್ ಮೂರ್ತಿ ಸರ್ ಅವರಿದ್ದಾರೆ. ಅವ್ರನ್ನ ಕೇಳಿ ತಿಳ್ಕೊಳ್ಳೋಣ ಈ ಒಂದು ಪುಣ್ಯಕ್ಷೇತ್ರದ ಬಗ್ಗೆ ಹಾಗೂ ಈ ದೇವ್ರ ಬಗ್ಗೆ ನಾವು ಕೇಳೋಣ ಬನ್ನಿ ಸ್ನೇಹಿತರೆ. ಸರ್, ವೆಲ್ಕಮ್ ಟು ಸ್ಯಾಂಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಸರ್ ನಮಸ್ತೆ. ನಮಸ್ತೆ ಸ್ನೇಹಿತರೆ, ಈ ದೇವಸ್ಥಾನದ ಬಗ್ಗೆ ನನಗೇನು ಗೊತ್ತಿಲ್ಲ. ಈ ದೇವಸ್ಥಾನ ಗೊತ್ತಿರೋದು ಇಲ್ಲಿ ನೋಡ್ಬೋದು, ಭೂತರಾಯ ಸ್ವಾಮಿ ದೇವಸ್ಥಾನ ಅಂತ ಇದೆ, ಹಾಗೂ ಕೆಂಚರಾಯ ಸ್ವಾಮಿ ದೇವಸ್ಥಾನ ಅಂತ ಇದೆ, ಹಾಗೂ ಅರೆಕಂಡಿ ದೇವಸ್ಥಾನ ಅಂತ ಕರೀತಾರೆ ಸ್ನೇಹಿತರೆ. ಅದು ಯಾಕೆ ಕರೀತಾರೆ ಅಂತ ನಮ್ಮ ಗಣೇಶ್ ಸರೇ ನಮಗೆ ತಿಳಿಸ್ಕೊಡ್ತಾರೆ. ಸರ್, ಇದು ಅರೆಕಂಡಿ ದೇವಸ್ಥಾನ ಅಂತ ಕರೀತಾರೆ, ಇದು ಯಾಕೆ ಅರೆಕಂಡಿ ಅಂತ ಕರೀತಾರೆ ಸರ್? ಇದು ಚೋಳರ ಕಾಲದ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥ ಕೆಲ್ಲೋಡಲ್ಲಿ ಆಂಜನೇಯ ಸ್ವಾಮಿ ಇದೆ. ಹೌದು ಸರ್. ಆಂಜನೇಯ ಸ್ವಾಮಿಯ ಕೆಲ್ಲೋಡ ಆಂಜನೇಯ ಸ್ವಾಮಿಯ ಬಂಟ್ರು ಭೂತರಾಯ ಮತ್ತು ಕೆಂಚರಾಯ. ಕೆಂಚರಾಯನಿಗೆ ಸ್ವೀಟು, ನೈವೇದ್ಯ, ಸಿಹಿ ನೈವೇದ್ಯ. ಭೂತರಾಯನಿಗೆ ಕುರಿ, ಕೋಳಿ ನೈವೇದ್ಯ. ಇದು ನಮ್ಮ ಹಿರಿಕರಿಗೂ ಸಮೇತ ಗೊತ್ತಿಲ್ಲ. ಇದು ಅಷ್ಟು ಹಳೆಯ ಪ್ರಸಿದ್ಧವಾದ ಒಂದು ಆರೆಕಂಡಿ ಭೂತರಾಯ ಮತ್ತು ಕೆಂಚರಾಯ ಶ್ರೀ ಆಂಜನೇಯ ಸ್ವಾಮಿಯ ಬಂಟ್ರು. ಅಷ್ಟು ಪ್ರಸಿದ್ಧವಾದಂತ ಈ ಸ್ಥಳ. ಇಲ್ಲಿ ಸುತ್ತಮುತ್ತ ಸುಮಾರು 50 ಹಳ್ಳಿಗಳಲ್ಲಿ ಯಾವುದೇ ಆಕಳು ಮರಿ ಹಾಕಿದ ತಕ್ಷಣ ಅದ್ರ ಗೀ ಬಾಲನ್ನ ತಾಂಬಂದು ಮೊದಲನೇ ಎಡೆಯನ್ನ ಈ ಕೆಂಚರಾಯ ಸ್ವಾಮಿಗೆ, ಭೂತರಾಯ ಸ್ವಾಮಿಗೆ ಅರ್ಪಣೆ ಮಾಡಿ ಆಮೇಲೆ ಮುಂದೆ ಅದನ್ನ ಕರುಗೆ ಹಾಲುಣಿಸಕ್ ಬಿಡ್ತಾರೆ. ಮೊದಲು ಈ ದೇವರಿಗೇನೆ ನೈವೇದ್ಯ. ಇಲ್ಲಿ ಸುತ್ತ 50 ಹಳ್ಳಿ. 50 ಹಳ್ಳಿಯಿಂದ ಸ್ನೇಹಿತರೆ ನೋಡ್ಬೋದು. ನಮ್ ಸರ್ ಹೇಳಿದ್ರು, ಆಂಜನೇಯನ ಬಂಟರಾದಂಥವ್ರು ಕೆಂಚರಾಯ ಸ್ವಾಮಿಗಳು ಹಾಗೂ ಭೂತರಾಯನ ಸ್ವಾಮಿಗಳು. ಇಷ್ಟು ದಿನ ನಮಗ್ ಗೊತ್ತಿದ್ದೇನು, ಶ್ರೀರಾಮನ ಬಂಟ ಹನುಮಂತ, ಆಂಜನೇಯ ಅಂತ ಸ್ನೇಹಿತರೆ. ಸೊ ಆಂಜನೇಯನ ಬಂಟರು ಕೂಡ ಇದಾರೆ ಅಂತ ನಮ್ಗೆ ಇವತ್ತ ನಮ್ಮ ಸರ್ ತಿಳಿಸ್ಕೊಟ್ಟಿದ್ದಾರೆ. ಕೆಂಚರಾಯ ಸ್ವಾಮಿ ಹಾಗೂ ಭೂತರಾಯ ಸ್ವಾಮಿಯವರು ತುಂಬಾ ಒಳ್ಳೆಯ ವಿಷಯ. ಇಲ್ಲಿ ಯಾವುದೇ ಹಸು, ಆಕಳು ಒಂದು ಕರುವನ್ನ ಹಾಕಿದಾಗ ಮೊದಲು ಈ ದೇವರಿಗೆ ಗಿಣ್ಣದ ಹಾಲನ್ನ, ಗೀ ಬಾಲನ್ನ ತಂದು ನೈವೇದ್ಯನ ಮಾಡ್ತಾರೆ. ಅದಾದ ನಂತರ ಕರುವಿಗೆ ಹಾಲನ್ನ ಉಣಿಸ್ತಾರೆ ಅಂತ ಹೇಳಿದ್ರು. ಹಾಗೂ ಇನ್ನೊಂದು ವಿಷಯ ಅಂದ್ರೆ, ಕೆಂಚರಾಯ ಸ್ವಾಮಿಗೆ ಸಿಹಿಯಾದ ನೈವೇದ್ಯ ಹಾಗೂ ನಮ್ಮ ಈ ಕಡೆ ಇರುವಂತಹ ಭೂತರಾಯ ಸ್ವಾಮಿಗೆ ಅವರಿಗೆ ಕುರಿ ಮತ್ತು ಕೋಳಿಯ ನೈವೇದ್ಯನು ಕೂಡ ಇಲ್ಲಿ ಮಾಡ್ತಾರೆ ಅಂತ ಹೇಳಿದ್ರು. ಸರ್, ಈ ದೇವಸ್ಥಾನ ಯಾವಾಗ ನಿರ್ಮಾಣಗೊಳ್ಳುತ್ತೆ ಸರ್? ಇದು ಈ ದೇವಸ್ಥಾನ ಇಲ್ಲಿ ಪ್ರತಿಷ್ಠಾಪನೆ ಆಗಿರೋದು ನಮ್ಮ ಹಿರಿಕರಿಗೂ ಸಮೇತ ಗೊತ್ತಿಲ್ಲ. ನಮ್ಮ ಕುಟುಂಬದವರೆಲ್ಲ ದಗಡಿ ಫ್ಯಾಮಿಲಿ ಅಂತ ಇದೆ ನಮ್ದು. ನಮ್ಮ ಫ್ಯಾಮಿಲಿಯವರು ಇದನ್ನ ಈ ಮೇಲೆ ನಾವು ಬಂದ ಜನಕ್ಕೆ ಊಟ ಉಪಚಾರ ಮತ್ತೆ ನೀರು ಇದೆಲ್ಲ ಕೆಲ್ಲೋಡು ಗ್ರಾಮಸ್ಥರು ಮತ್ತೆ ನಮ್ಮ ಹೊರಗಂಡಳ್ಳಿ ಕೆಲ್ಲೋಡು ಗ್ರಾಮಸ್ಥರು, ನಮ್ಮ ಅಣ್ಣ ತಮ್ಮಗಳು ಸೇರಿ ಇದನ್ನ ಒಂದು ಸ್ಟ್ರೆಚರ್ ಮಾಡಿದೀವಿ ಅಷ್ಟೇ. ಒಂದು ಸೇವೆ ಮಾಡ್ಕೊಂಡು ಹೋಗ್ಲಿಕ್ಕೆ, ಭಗವಂತನ ಸೇವೆ ಮಾಡ್ಲಿಕ್ಕೆ. ಇದ್ರ ಇತಿಹಾಸ ನಮಗೂ ಕೂಡ ಗೊತ್ತಿಲ್ಲ, ಮಿರಿಕರಿಗೂ ಸಮೇತ ಗೊತ್ತಿಲ್ಲ. ಇದು ಬಹಳ ಹಳೆ, ಅಷ್ಟು ಐತಿಹಾಸಿಕ ಹಿನ್ನೆಲೆ ಭೂತರಾಯ ಸ್ವಾಮಿ, ಕೆಂಚರಾಯ ಸ್ವಾಮಿ. ಸರ್, ಈ ದೇವಸ್ಥಾನ ಯಾವುದರ ಅನುದಾನದಲ್ಲಿ ಆಯ್ತು ಸರ್? ಸರ್ಕಾರದಿಂದ ಆಯ್ತು, ಇಲ್ಲ ಭಕ್ತರೇ ಸೇರಿ ನೀವು ಈ ದೇವಸ್ಥಾನವನ್ನ ಕಟ್ಟಿದ್ರೆ ಸರ್? ಇದನ್ನ ಮಾತ್ರ ಅಣ್ಣ ತಮ್ಮಗಳು, ಇಲ್ಲಿ ಭಕ್ತರು ಎಲ್ಲ ಸೇರಿ ಅವ್ರವ್ರ ಕೈಲಾದ ಸಾಕಾರ ಮಾಡಿ ಈ ಮಟ್ಟಕ್ಕೆ. ಆಮೇಲೆ ನಮ್ಮ DB ತಿಮ್ಮಣ್ಣ ಅಂತಿದ್ದಾರೆ, ಅವರು ಒಂದ್ ಸ್ವಲ್ಪ ಇದಕ್ಕೆ ಜಾಸ್ತಿ ಒತ್ತು ಕೊಟ್ಟಿದ್ದಾರೆ. ನಮ್ ದಗಡೆ ಅಣ್ಣ ತಮ್ಮಗಳು ಎಲ್ರು ಇದಕ್ಕೆ ಒತ್ತು ಕೊಟ್ಟು ಸ್ವಲ್ಪ ಇದನ್ನ ಮಾಡಿದ್ದಾರೆ. ಸರ್, ಇಲ್ಲಿಗೆ ಇನ್ನು ಏನು ವ್ಯವಸ್ಥೆ ಆಗ್ಬೇಕು ಅನ್ನೋದು ನೀವು ಆಸೆ? ನಾವು ಸರ್ಕಾರದಿಂದ ನಿರೀಕ್ಷಣೆ ಮಾಡೋದೇನಂದ್ರೆ, ಇಲ್ಲಿ ಓಡಾಡ್ಲಿಕ್ಕೆ ಒಳ್ಳೆ ಒಂದು ರೋಡು, ಮಳೆ ಬಂತು ಅಂದ್ರೆ ಇಲ್ಲಿ ಓಡಾಡಕ್ ಆಗೋದಿಲ್ಲ, ಒಳ್ಳೇದೊಂದು ರಸ್ತೆ, ಆಮೇಲೆ ಬೀದಿ ದೀಪ, ಇಷ್ಟನ್ನ ವ್ಯವಸ್ಥೆ ಮಾಡಿದ್ರೆ ಬಂದಂತ ಭಕ್ತಾದಿಗಳಿಗೆ ಸುಸಜ್ಜಿತವಾಗಿ ಸೇವೆ ಮಾಡ್ಕೊಂಡು ಹೋಗ್ತಾರೆ. ಸ್ವಾಮಿ ಸೇವೆ ಮಾಡ್ತಾರೆ. ಅವ್ರಿಗೂ ಕೂಡ ಆ ಸ್ವಾಮಿ
ಸೇವೆ ಮಾಡಕ್ಕೆ ಭಾಗ್ಯ ದೊರಕಂಗಾಗುತ್ತೆ ಅಂತ ನಮ್ದು. ಸ್ನೇಹಿತರೆ ನೋಡಿ, ನಮ್ಮ ಗಣೇಶ್ ಮೂರ್ತಿ ಸರ್ ತಿಳಿಸ್ಕೊಟ್ಟಿದ್ದಾರೆ, ಇಲ್ಲಿ ಮಳೆ ಬಂದಾಗ ಓಡಾಡ್ಲಿಕ್ಕೆ ಕಷ್ಟ ಆಗತ್ತೆ ಅಂತ. ಯಾಕೆಂದ್ರೆ ಇಲ್ಲಿ ಒಂದು ಮಣ್ಣು ರೋಡ್ ಇದೆ ಸ್ನೇಹಿತರೆ, ತುಂಬಾ ಗುಂಡಿಗಳು ಇರುವಂತಹ ರಸ್ತೆ ಇದೆ. ಇಲ್ಲಿ ಮಳೆ ಬಂದಾಗ ಬರ್ಲಿಕ್ಕಾಗೋಲ್ಲ. ಸರ್ಕಾರ ಇದನ್ನ ಪರಿಗಣಿಸಿ ಇಲ್ಲಿಗೊಂದು ರಸ್ತೆ ವ್ಯವಸ್ಥೆ ಹಾಗೂ ಇಲ್ಲಿಗೊಂದು ಬೆಳಕಿನ ವ್ಯವಸ್ಥೆಯನ್ನ ಮಾಡಿಕೊಟ್ರೆ ಬರುವಂತ ಭಕ್ತಾದಿಗಳಿಗೆ ಅನುಕೂಲ ಆಗುತ್ತೆ ಅಂತ ಹೇಳಿದ್ದಾರೆ. ಇಂಥ ಒಂದು ಐತಿಹಾಸಿಕ ಸ್ಥಳಗಳನ್ನ ನಮ್ಮ ಸರ್ಕಾರ ಗುರುತಿಸಿ ಅಲ್ಲಿಗೆ ಬರುವಂತ ಭಕ್ತಾದಿಗಳಿಗೆ ಅನುಕೂಲವಾಗುವಂತೆ ರಸ್ತೆ ಮತ್ತು ಬೆಳಕನ್ನ ಕಲ್ಪಿಸಿಕೊಡ್ಲಿ. ಹಾಗೂ ಇಲ್ಲಿ ನೀರಿನ ವ್ಯವಸ್ಥೆ ಇದೆಯಾ ಸರ್? ಬೋರ್ ಇದೆ. ಹಾ. ಬೋರಲ್ಲಿ ನೀರ್ ಇರುತ್ತೆ. ನೀರಿಂದು ಇತ್ತೀಚೆಗೆ ಏನ್ ಸಮಸ್ಯೆ ಇಲ್ಲ. ಮುಂಚೆ ಎಲ್ಲ ಸಮಸ್ಯೆ ಇತ್ತು, ಈಗ ಸಮಸ್ಯೆ ಇಲ್ಲ. ಈ ಕರೆಂಟು ಬಂದಿದೆ, ಹಾ. ಆದ್ರೆ ದೀಪದ ವ್ಯವಸ್ಥೆ ಇಲ್ಲ. ದೀಪದ ವ್ಯವಸ್ಥೆ ಇಲ್ಲ. ಹಾ. ರೋಡ್ ಒಂದು ಮೇನ್ ಬೇಕು ಸ್ನೇಹಿತರೆ, ಇಲ್ಲಿ ರೋಡ್. ಕರೆಂಟಿನ ವ್ಯವಸ್ಥೆ ಇದೆ, ಆದ್ರೆ ದೀಪ ಇಲ್ಲ. ಸೊ ಅದಾದ ನಂತರ ನೀರಿನ ವ್ಯವಸ್ಥೆ ಇದೆ ಅಂತ ಹೇಳಿದ್ದಾರೆ. ತುಂಬಾ ಖುಷಿಯಾದ ವಿಚಾರ. ನೀರು, ಬೆಳಕು, ರಸ್ತೆ ನಮಗೆ ಮೂಲಭೂತ ಸೌಕರ್ಯಗಳು ಸ್ನೇಹಿತರೆ. ಈ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಬೇಕು ದೇವಸ್ಥಾನಗಳಿಗೆ. ಈಗ ಜನಗಳಿಗಂತೂ ಸಿಗ್ತಾ ಇಲ್ಲ ಅಂದಾಗ ದೇವರುಗಳಿಗಾದ್ರೂ ಸಿಗಲಿ ಅನ್ನೋದು ನನ್ನ ಆಸೆ ಸ್ನೇಹಿತರೆ. ಸರ್ಕಾರ ಇದನ್ನ ಗಮನದಲ್ಲಿಟ್ಕೊಂಡು ಕಿವಿಗೆ ಹಾಕೊಂಡು ನಮ್ಮ ಒಂದು ಈ ದೇವಸ್ಥಾನ ಒಂದು ಐತಿಹಾಸಿಕ ಸ್ಥಳ ಅಂತ ಇದನ್ನ ಗುರುತಿಸಿ ಇದಕ್ಕೆ ವ್ಯವಸ್ಥೆಯನ್ನ ಮಾಡ್ಲಿ ಅಂತ ನಾನು ಕೂಡ ನಮ್ಮ ಸರ್ಕಾರಕ್ಕೆ ಕೇಳಿಕೊಳ್ತೇನೆ. ಹಾಗೂ ಈ ದೇವಸ್ಥಾನ ಇನ್ನೂ ಸುಪ್ರಸಿದ್ಧಿ ಆಗ್ಲಿ, ಗೊತ್ತಿಲ್ಲದಂತ ಎಷ್ಟೋ ಜನರಿಗೆ ಇದು ಗೊತ್ತಾಗುವಂತೆ ಆಗ್ಲಿ ಅನ್ನೋ ಕಾರಣಕ್ಕೋಸ್ಕರ ನಮ್ಮ ಗಣೇಶ್ ಮೂರ್ತಿ ಸರ್ ಹಾಗೂ ನಾನು ಸೇರಿ ಈ ವಿಡಿಯೋನ ಮಾಡಿದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ಈ ಕೆಲ್ಲೋಡ ಸಮೀಪ ಇರುವಂತಹ ಅರೆಕಂಡಿ ದೇವಸ್ಥಾನಕ್ಕೆ ನೀವು ಕೂಡ ಬಂದು ದೇವರ ಆಶೀರ್ವಾದ ಪಡೀರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಸರ್, ಈ ದೇವಸ್ಥಾನದ ಬಗ್ಗೆ ವಿಷಯತೆಯನ್ನ ತಿಳಿಸ್ಕೊಟ್ಟಿದ್ದಕ್ಕೆ ನಿಮಗೂ ನನ್ನ ಕಡೆಯಿಂದ ಹಾಗೂ ನನ್ನ ವೀಕ್ಷಕರು ಜನಗಳ ಕಡೆಯಿಂದ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ತಮಗೂ ಕೂಡ. ಇಲ್ಲಿವರೆಗೂ ವೀಕ್ಷಣೆ ಮಾಡಿದ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ. ಈ ಚಾನಲ್ನ ಹೀಗೆ ಸದಾ ನೋಡ್ತಾ ಇರಿ, ಪ್ರೋತ್ಸಾಹಿಸಿ ಹಾಗೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್.